ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 34ಗೆ ಇವತ್ತು ಸ್ವಾಗತ. ಪ್ರತಿದಿನ ಇವತ್ತು ಬಂದ್ಬಿಟ್ಟು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ. ಒಳ್ಳೆ ಕ್ಯೂರಿಯಾಸಿಟಿ ಇರೋ ಟೆಕ್ ನ್ಯೂಸ್ ಇದಾವೆ ನಿಜವಾಗ್ಲೂ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಓಪನ್ ಮಾಡಿರ್ತಾರೆ ವಿಡಿಯೋ. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಏನಂತಂದರೆ ಟೆಕ್ನಾಲಜೀಸ್ ಅಪ್ಕಮಿಂಗ್ ಮೊಬೈಲಲ್ಲಿ ಎಂತೆಂಥ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದಾರೆ, ಫೀಚರ್ಸ್ ಬಿಲ್ಡ್ ಮಾಡಿದ್ದಾರೆ ಅಂತ ನಿಮ್ಗೆ ನಿಜವಾಗ್ಲೂ ಸಖತ್ ಅನ್ನಿಸುತ್ತೆ. ಈ ವಿಡಿಯೋ ಮಾತ್ರ ಕಂಪ್ಲೀಟಾಗಿ ನೋಡಲೇಬೇಕು. ನಿಜವಾಗ್ಲೂ ನೋಡಿದ್ರೆ ಮಾತ್ರ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾ ಬಂದಿದ್ರೆ ಯಾಕಂದ್ರೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಆಗಿರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂದ್ರೆ ಫೀಲ್ ಆಗಿ ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಈ ಫಸ್ಟ್ ಟೆಕ್ ನ್ಯೂಸ್ ನಮಗೆ ಅಂತಂದ್ರೆ ಟೆಕ್ನೋ ಕಡೆಯಿಂದ ಟೆಕ್ನೋದವ್ರು ಅಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಒಂದು ಫೀಚರ್ ಎಲ್ಲ ಜಾರಿಗೆ ತಗೊಂಬಂದವ್ರೆ. ಸೊ ಟೆಕ್ನೋ ಅವರು ಏನಂತಿದ್ರು ಇದಕ್ಕೆ ಸಿಕ್ಕಿರ ಅಂತಂದ್ರೆ ಕೆಮಿನಿಯನ್ ಕಲರ್ ಚೇಂಜಿಂಗ್ ಟೆಕ್ನಾಲಜಿ ಅಂತ. ಬಟ್ ನಾನೇನು ಕರಿತೀನಿ ಅಂತಂದ್ರೆ ಶೋಕೇಸ್ ಕಲರ್ ಚೇಂಜಿಂಗ್ ಟೆಕ್ನಾಲಜಿ ಅಂತ ಆ ರೀತಿಯಲ್ಲಿ ಕರೀತೀನಿ. ಯಾಕಂತಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ಗಳು. ಯಾಕಂತಂದರೆ ನಾವು ಭಾಳಷ್ಟು ಮೊಬೈಲಲ್ಲಿ ನೋಡ್ತಿದ್ವಿ, ವಿವೋ, ಓಪೋ ಆ ಥರ ಮೊಬೈಲಲ್ಲಿ ಅಂತಂದರೆ ಬ್ಯಾಕ್ ಪ್ಯಾನಲ್ಲಿ ಬಂದು ನಮಗೆ ಒಂದು ಮನೇಲಿದ್ದಾಗ ಒಂದು ಕಲರು, ಹೊರಗಡೆ ಬಿಸಿಲಿಗೆ ಹೋದಾಗ ಒಂದು ಕಲರ್ ಇರ್ತಿತ್ತು. ಓಕೆನಾ, ಅಂದರೆ ಇವಿ ಲೈಟ್ಸ್ ಮುಖಾಂತರ ಏನಂತ ಅದು ಕನ್ವರ್ಟ್ ಆಗ್ತಿತ್ತು. ಬಟ್ ಏನಂತಂದ್ರೆ ಇವಾಗ ಟೆಕ್ನೋದವ್ರು ಇನ್ನೂ ಹೊಸ ಬ್ಯಾಕ್ ಪ್ಯಾನಲ್ ಕಲರ್ ಚೇಂಜಿಂಗ್ ಟೆಕ್ನಾಲಜಿನೆಲ್ಲ ಬಿಲ್ಡ್ ಮಾಡಿದ್ರೆ ಅಂತ ಹೇಳ್ಬೋದು. ಏನಿಲ್ಲ, ನಮ್ಗೆ ಇಷ್ಟ ಬಂದಂಥ ಕಲರ್ ನಾವು ಸೆಟ್ ಮಾಡ್ಕೋಬೋದು. ಬ್ಯಾಕ್ ಪ್ಯಾನಲ್ ಫುಲ್ ಬ್ಯಾಕ್ ಪ್ಯಾನಲ್ಲು, ಜಸ್ಟ್ ಬಾಕ್ಸ್ ಥರ ಏನಿಲ್ಲ, ಫುಲ್ ಬ್ಯಾಕ್ ಪ್ಯಾನಲ್ಲು. ಅವ್ರ ಬ್ರ್ಯಾಂಡಿಂಗ್ ಸಹ ಏನಂತಂದರೆ ಕಲರ್ನಲ್ಲಿ ಟೆಕ್ನೋ ಅಂತ ಬರ್ತೈತೆ, ಆ ಬ್ರ್ಯಾಂಡಿಂಗ್ನಲ್ಲಿ ಅಂತ ಕಲರ್ ಚೇಂಜ್ ಮಾಡೋ ಎಲ್ಲ ಆ ರೀತಿಯೆಲ್ಲ ಫೀಚರ್ ತಗೊಂಡಿದ್ದಾರೆ. ಏನಂತಾರೆ ಮಿನಿಮಮ್ ಬಂದ್ಬಿಟ್ಟು ನಾವು ಕಲರ್ ಚೇಂಜ್ ಮಾಡಿವಿ ಅಂದರೆ ವಿತಿನ್ 0.03 ಸೆಕೆಂಡ್ಸ್ ನಮ್ಗೆ ಏನಂತಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಯಾವುದೆಂಥರ ಲೇಟೆನ್ಸಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕೆಲವೊಂದು ವೀಡಿಯೋಸ್ ಮುಖಾಂತರ ಎಲ್ಲ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ತಾಗೈತೆ. ನಾವು ಯಾವುದೋ ಒಂದು ಕಲರ್ ಸೆಟ್ ಮಾಡ್ಕೋಬೋದು ಇವಾಗಿಂದ. ಇವಾಗ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಇವಾಗ ನಥಿಂಗ್ ಕಾನ್ಸೆಪ್ಟು ಇವಾಗೆಲ್ಲ ರಿಯಲ್ಮಿ ಆ ಥರಲ್ಲಿ ಕಾಪಿ ಹೊಡೆದೈತೆ. ಹಾಗೆ ಇನ್ನೊಂದು ಐಫೋನ್ ಡೈನಾಮಿಕ್ ಐಲ್ಯಾಂಡ್ ಅದು ಸಹ ಕಾಪಿ ಅಂದರೆ ರಿಯಲ್ಮಿ ಕಾಪಿ ಹೊಡೆದ್ಬಿಟ್ಟೈತೆ. ಸೊ ಇನ್ಫಿನಿಕ್ಸ್ ಕಾಪಿ ಹೊಡೆದೈತೆ. ಮತ್ತು ಅದೇ ಥರ ಇನ್ನೂ ಭಾಳಷ್ಟು ಇದಾವಲ್ಲ, ಅವೆಲ್ಲ ಏನಂತಂದರೆ ಕಾಪಿ ಹೊಡ್ಕೊಂಡೇ ಬಂದಿರೋದು ಮೊಬೈಲ್ಸು. ಸೊ ಈ ರೀತಿ ಈ ಟೆಕ್ನಾಲಜಿನ ವರ್ಕ್ ಆಗಿಬಿಟ್ರೆ ಸೊ ಇದನ್ನು ಏನಂತಂದ್ರೆ ಇದನ್ನು ಸಹ ಕಾಪಿ ಹೊಡೆದು ಮಾರ್ಕೊಂಡು ತಿಂದ್ಬಿಡ್ತಾರೆ. ಸೊ ಆ ರೀತಿ ನಿಜವಾಗ್ಲೂ ಸಖತ್ತಾಗಿದೆ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಂಪಲ್ಸರಿ ನೀವೇ ಕಾಮೆಂಟ್ ಮಾಡಿ, ಓಕೆನಾ, ಮರಿಬೇಡಿ. ನಮಗೆ ಸಹ ಗೊತ್ತಾಗುತ್ತೆ. ಸೊ ಇದಿಷ್ಟು ಇದ್ರ ಬಗ್ಗೆ ನಿಮ್ಗೆ ಏನಾಯ್ತು ಅಂತ ನನಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಅಂದರೆ ಫಸ್ಟ್ ಟೆಕ್ ನ್ಯೂಸ್. ಇಲ್ಲಿ ಸಲ ಈ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಶಾಮಿ 13 Pro ಈ ಮೊಬೈಲ್ ಏನಂತ ಇದರ ಪ್ರೈಸ್ ರಿವೀಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ ಮಾತ್ರ ಸಖತ್ತಾಗಿತ್ತು. ಇದು ವ್ಯಾಲ್ಯೂ ಫಾರ್ ಮನಿನೇ. ಇದರ ಪ್ರೈಸ್ ಬಂದ್ಬಿಟ್ಟು ಏನಂತಂದರೆ 79,999 ರೂಪಾಯಿಗೆ ಏನಂತಂದರೆ ಈ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಪ್ರೈಸ್ ಇದೇನೆ, ವಿತ್ ಡಿಸ್ಕೌಂಟು ಅಲ್ಲಿ ಕೆಲವೊಂದು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ICICI ಬ್ಯಾಂಕ್ ಕಾರ್ಡ್ಸ್ ಮೇಲೆ ನಿಮ್ಗೆ ಏನಂತಂದರೆ 10,000 ಡಿಸ್ಕೌಂಟ್ ಕೊಡ್ತಿದ್ದಾರೆ. ನೀವೇನು ಎಕ್ಸ್ಚೇಂಜ್ ಆಫರ್ಸ್ ಏನಾದರೂ ನಿಮ್ಮ ಹತ್ರ MI 11 ಐಫೋನ್ ರಿಲೇಟೆಡ್ ಮೊಬೈಲ್ಸ್ ಏನಾದರೂ ಇದ್ದರೆ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಅದರಲ್ಲಿ 12,000 ರೂಪಾಯಿ ಅಂತಂದರೆ ನಿಮಗೆ ಡಿಸ್ಕೌಂಟ್ ಕೊಡ್ತಿದ್ದಾರೆ ಎಕ್ಸ್ಚೇಂಜ್ ಮಾಡೋ ಆಗಿದ್ರೆ. ನೋಡು, ಒಳ್ಳೆ ವ್ಯಾಲ್ಯೂ ಡಿಸ್ಕೌಂಟ್ ಇದು. ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಭಾಳಷ್ಟು ಇದ್ದಾವೆ, ಓಕೆನಾ. ಡಿಸ್ಕೌಂಟ್ ಎಲ್ಲ ಸಖತ್ತಾಗಿದ್ದಾವೆ. EMI ಮೇಲೇನೂ ಕೊಡ್ತಿದ್ದಾರೆ. ನಿಜವಾಗ್ಲಿ ಇದರ ನಮಗೆ ಸೇಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಮಾರ್ಚ್ 10ನೇ ತಾರೀಕಿಗೆ ಅಫಿಷಿಯಲ್ ಆಗಿ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ಥರ ಎಲ್ಲ ಬಿಡ್ತಿದ್ದಾರೆ. ಹಾಗೆ ನಿಮಗೆ ಇನ್ನೂ ಬೇಗ ಬೇಕಂತಂದರೆ ಮಾರ್ಚ್ 6ನೇ ತಾರೀಕಿಗೆ ಏನಂತಂದರೆ ಇವ್ರದ್ದೊಂದು ಪ್ಲಾಟ್ಫಾರ್ಮ್ ಇದಾವಲ್ಲ, MI.com ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಇದಾವಲ್ಲ ವೆಬ್ಸೈಟ್ನಲ್ಲಿ, ಅವ್ರಿಗೆ ಏನಂತಂದರೆ ಅವಾಗ ಸೇಲ್ಗೆ ತಗೊಂಬರ್ತಾರೆ 12 ಗಂಟೆಗೆ ಮಧ್ಯಾಹ್ನ. ಸೊ ನೀವು ತಗೊಂಡಿದ್ರೆ ಬೇಗ ಬುಕ್ ಮಾಡ್ಬೇಕಂದ್ರೆ ಬುಕ್ ಮಾಡ್ಕೋಬೋದು. ನಿಜವಾಗ್ಲೂ ಸಖತ್ತಾಗಿದೆ ಮೊಬೈಲ್ಸ್ ಮಾತ್ರ. ಶಾಮಿ 13 Pro ಈ ಮೊಬೈಲ್ ಮಾತ್ರ ಇದರಲ್ಲಿ ಪ್ರೊಸೆಸರು, ಕ್ಯಾಮ್ರಾ, ಡಿಸ್ಪ್ಲೇ ನಿಜವಾಗ್ಲೂ ಸಖತ್. ಇರೋ ಸ್ಪೆಸಿಫಿಕೇಶನ್ಸ್ ಎಲ್ಲ ತುಂಬಿ ನಿಮ್ಮ ಕೈಯಾಗಿ ಕೊಟ್ಬಿಟ್ಟವ್ರೆ, ತಗೊಳ್ಳಿ ಗುರು ಅಂತ. ಇದು ಅಪ್ರಾಕ್ಸಿಮೇಟ್ಲಿ ಏನಾದರೂ MI 11 ಆ ಥರ ಈ ಮೊಬೈಲ್ಸ್ ಮಾತ್ರ ಏನಾದರೂ ಇದ್ದರೆ ಐಫೋನ್ 13 ಆ ಥರ ಇದ್ರಿಗೆ ಏನಂತಂದ್ರೆ ಅಪ್ರಾಕ್ಸಿಮೇಟ್ ಒಂದು 43,000ಕ್ಕೆ ಏನಂತಂದ್ರೆ ಈ ಮೊಬೈಲ್ ಬರುತ್ತೆ, ಎಲ್ಲ ಡಿಸ್ಕೌಂಟ್ ಹೋಗಿ, ಓಕೆನಾ. ಎಲ್ಲ ಡಿಸ್ಕೌಂಟ್ ಹೋಗಿ ಇಷ್ಟು ಬರುತ್ತೆ ಎಕ್ಸ್ಚೇಂಜ್ ಮಾಡೋ ಆಗಿದ್ರೆ, ಓಕೆನಾ. ಸೊ ಈ ರೀತಿ ದಿ ಬೆಸ್ಟ್ ಮೊಬೈಲ್ ಫಾರ್ ಎವರ್. ನಿಜವಾಗ್ಲೂ ಸಖತ್ತಾಗೈತೆ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಅಂದರೆ ಶಾಮಿ ಕಡೆಯಿಂದ ಶಾಮಿ 13 Pro ಮೊಬೈಲ್ ಪ್ರೈಸ್ ಆ್ಯಂಡ್ ರಿವೀಲ್. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಶಾಮಿ ಕಡೆಯಿಂದ ಶಾಮಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೈತೆ. ಇಷ್ಟು ದಿವಸ ನಾವೇನು ನೋಡ್ತಿದ್ವಿ, ಓಕೆ 67 ವ್ಯಾಟು, 120 ವ್ಯಾಟು, 180 ವ್ಯಾಟು, ಅಟ್ಲೀಸ್ಟ್ 240 ವ್ಯಾಟು. ಇವಾಗಿಂದ ಏನಂತಂದ್ರೆ ಅದನ್ನು 300 ವ್ಯಾಟ್ನಲ್ಲಿ ಅಂತ ಚಾರ್ಜಿಂಗ್ ಟೆಕ್ನಾಲಜಿ ಎಲ್ಲ ಚೆಕ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ಸೊ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ. ಇದನ್ನು ಚಾರ್ಜಿಂಗ್ ಬಂದ್ಬಿಟ್ಟು ನಮಗೆ ವಿತಿನ್ 5 ಮಿನಿಟ್ಸಲ್ಲಿ ನಾವು ಚಾರ್ಜ್ ಮಾಡ್ಬೋದು. ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 287 ವ್ಯಾಟು ಅಷ್ಟೇ ತಗೊಳಂತ ಹೇಳ್ಬೋದು. 300 ವ್ಯಾಟ್ ಅಂತ ಹೇಳ್ತಾರೆ, ಅಲ್ಲಿ ವ್ಯಾಟ್ ಬಂದ್ಬಿಟ್ಟು ನಮ್ಮ 287 ವ್ಯಾಟು ಅಷ್ಟೇ ಚಾರ್ಜಿಂಗ್ ಸ್ಪೀಡ್ ತಗೊಳೋದಿದ್ದು ನಿಜವಾಗ್ಲೂ. ಯಾಕಂತಂದರೆ ಅಷ್ಟು ಸ್ಪೀಡು 300 ವ್ಯಾಟ್ ಸುಮ್ಮನೆನಾಗೋರು ಒಂದು 5 ನಿಮಿಷದಲ್ಲಿ ಆಗ್ಬೇಕಂದ್ರೆ ಏನು ಅದಕ್ಕೇನು ನಿತ್ರಕ್ಕೆ ಬೇಡ 300 ವ್ಯಾಟ್ ನಿಜವಾಗ್ಲೂ ಸಖತ್ತಾಗೈತೆ. ಏನಂತಂದರೆ ಬ್ಯಾಟ್ರಿ ಆಡೋಕ್ಕೂ ಚಾನ್ಸಸ್ ಭಾಳ ಇರ್ತದೆ. ಅದೇ ನನಗೆ ಬೇಜಾರು. ಏನು ಸೇಫ್ಟಿ ಏನೋ ಬ್ಯಾಟ್ರಿ ರಿಲೇಟೆಡ್ ಏನಾದರೂ ಸೇಫ್ಟಿ ಏನಾದರೂ ಮಾಡಿಕೊಟ್ರೆ, ಓಕೆನಾ. ಬ್ಯಾಟ್ರಿ ಹಾಳಾಗಂಗೆಲ್ಲ ಕೆಲವೊಂದು ಫೀಚರ್ಸ್ ಕೊಟ್ಟರೆ ಮಾತ್ರ ನಿಜವಾಗ್ಲೂ ವರ್ಕ್ ಆಗ್ಬೋದು. ಇದು
300 ವ್ಯಾಟ್ ಅಂದರೆ ನೀವೇನಾದ್ರೂ ಒಂದು 5 ನಿಮಿಷ ಗುರು ಎಲ್ಲಿಗಾನ ಸುಸ್ಸಿಗೆ ಹೋಗ್ಬರ್ತಂತ ಬಂದುಬಿಟ್ರೆ ಆಯ್ತು, ಚಾರ್ಜಿಂಗ್ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಆ ರೀತಿಲಿ ನಮಗೇನಂದ್ರೆ ಮಿನಿಮಮ್ 240 ವ್ಯಾಟ್ ಚಾರ್ಜರೇ ಇಷ್ಟು ದಪ್ಪಿರುತ್ತೆ, 300 ವ್ಯಾಟ್ ಇಷ್ಟು ದಪ್ಪಿರುತ್ತೆ ಅನ್ನೋ ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಸೊ ನೋಡೋಣ ಈ ಚಾರ್ಜಿಂಗ್ ಬಂದ್ಬಿಟ್ಟು ನಮಗೆ ಯಾವ ಮೊಬೈಲ್ ಸಿಗುತ್ತೆ ಅಂದರೆ ರೆಡ್ಮಿ ನೋಟ್ 12 Pro ಪ್ಲಸ್ ಈ ಮೊಬೈಲ್ ಏನಂತಂದ್ರೆ ಇದನ್ನ ಚಾರ್ಜಿಂಗ್ 300 ವ್ಯಾಟ್ ನಮಗೆ ಚೆಕ್ ಮಾಡ್ತಾರಂತ, ಮೊಬೈಲ್ ಚೆಕ್ ಮಾಡ್ತಿದ್ರಂತೆ. ಸೊ ವರ್ಕಿಗೆ ಆಯ್ತಾ ಆ ಮೊಬೈಲ್ ಮಾಡಲ್ ಸಹ ತಗೊಂಡ್ಬಿಡ್ತಾರೆ. ಏನಂತಂದರೆ ಇಡೀ ದೊಡ್ಡ ತಮ್ನಲ್ಲಿ ಏನಂತಂದರೆ 300 ವ್ಯಾಟ್ ಅಂತ ದೊಡ್ಡ ಬ್ಯಾನರ್ ಬಿಡ್ತಿರ್ತಾರಲ್ಲ ಟ್ವಿಟರಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ ಆ ಥರ ಅಲ್ಲ. ಸೊ ಅದರಲ್ಲಿ ಬ್ಯಾನರ್ನಲ್ಲಿ 300 ವ್ಯಾಟ್ ಅಂತ ನೋಡಿಸ್ಬಿಡ್ತಾರೆ. ಸೊ ಜಸ್ಟ್ ಮಾರ್ಕೆಟಿಂಗ್ ಪರ್ಪಸ್ ಇವೆಲ್ಲ, ಜಸ್ಟ್ 5 ನಿಮಿಷದಲ್ಲಿ ಏನಂತಂದ್ರೆ ಇದು ಚಾರ್ಜಿಂಗ್ ಆಗುತ್ತೆ ಅಂತ ಆ ರೀತಿ ಹೇಳ್ತಿದ್ರೆ. ಸೊ ನೋಡೋಣ ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂಬೋದು ಕಾಯಬೇಕಿದೆ. ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಶಾಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ OnePlus ಕಡೆಯಿಂದ, OnePlus ಮೊಬೈಲ್ ರಿಲೇಟೆಡ್ ನಮ್ಗೆ ಏನಂತ ಚೈನಾದಲ್ಲಿ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಮಾರ್ಚ್ 6ನೇ ತಾರೀಕು ಅನ್ಕೋತೀನಿ. ಸೊ ಈ ಮೊಬೈಲ್ನ ನೇಮ್ ಬಂದ್ಬಿಟ್ಟು OnePlus ACES2V ಅಂತ ಈ ಮೊಬೈಲ್ನ ಹೆಸರು ಬಂದ್ಬಿಟ್ಟು ನಮಗೆ ಇಂಡಿಯಾದಲ್ಲಿ ಕನ್ವರ್ಟ್ ಮಾಡಿದ್ರೆ ಈ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು OnePlus Nord 3. ಈ ಮೊಬೈಲ್ ಏನಂತಂದರೆ ಇಂಡಿಯಾದಲ್ಲಿ ಈ ಹೆಸರು OnePlus ACES2V ಅಂತ ಈ ಬ್ರ್ಯಾಂಡ್ನಲ್ಲಿ ಏನಂತಂದ್ರೆ ಈ ಮಾಡೆಲ್ನಲ್ಲಿ ಲಾಂಚ್ ಮಾಡ್ತಾರೆ ಚೈನಾದಲ್ಲಿ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ನ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದ್ದಾವೆ ಅಂತ ಹೇಳ್ಬೋದು, ಅಫಿಷಿಯಲ್ ಆಗಿ ಲೀಕ್ ಆಗಿದ್ದಾವೆ ಚೈನಾದ ಮುಖಾಂತರ. ಓಕೆನಾ, ಚೈನಾದಲ್ಲಿ ಯಾವ ಸ್ಪೆಸಿಫಿಕೇಶನ್ ಲಾಂಚ್ ಆಗ್ತಿದೆ ಈ ಮೊಬೈಲ್ ಅಂತ ಬಿಟ್ಟಿದ್ದಾರೆ. ಸೊ ಈ ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ ಬಂದರೆ ಮಾತ್ರ ಇದು 6.7 ಇಂಚಸ್ ಫುಲ್ HD ಪ್ಲಸ್ ವಿತ್ AMOLED ಡಿಸ್ಪ್ಲೇಯಿಂದ 120 Hz ರಿಫ್ರೆಶ್ ರೇಟಿಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಪ್ರೋಸೆಸರ್ ಬಂದ್ಬಿಟ್ಟು MediaTek Dimensity 9000 SoC ಈ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಈ ಚಿಪ್ಸೆಟ್ ಬಂದ್ಬಿಟ್ಟು ನಾವು ಮಿನಿಮಮ್ ಬಂದ್ಬಿಟ್ಟು 10.5 ಲಕ್ಷ ತನಕ ಏನಂತ ನಮಗೆ ಬೆಂಚ್ ಮಾರ್ಕ್ಸ್ ನೀಡಿದೆ ಅಂತ ಹೇಳ್ಬೋದು. ಚೆಕ್ ಮಾಡಿ ಏನಂತ ನೋಡಿಸಿದ್ದಾರೆ. ಇದರಲ್ಲಿ ಯಾವ ವೇರಿಯಂಟ್ನಲ್ಲಿ ಚೆಕ್ ಮಾಡಿದ್ರೆ ಅಂತ 16GB 512GB ಈ ವೇರಿಯಂಟಲ್ಲಿ ಅಂತಂದರೆ ಬೆಂಚ್ ಮಾರ್ಕ್ಸ್ ಚೆಕ್ ಮಾಡಿದ್ರೆ ಅಂತ ಹೇಳ್ಬೋದು. 9000 ಚಿಪ್ಸೆಟ್ ಯೂಸ್ ಮಾಡ್ಕೊಂಡು. ಓಕೆನಾ, ಆ್ಯಕ್ಟಿವ್ ಬೆಂಚ್ ಮಾರ್ಕ್ಸ್ 10.5 ಲಕ್ಷ ಬಂದಿದ್ದಾವೆ ಅಂತ ಹೇಳ್ಬೋದು. ಒಳ್ಳೆ ವಿಷಯ ನಿಜವಾಗ್ಲೂ. ಹಾಗೆ ಬಂದ್ಬಿಟ್ಟಿದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ಬ್ಯಾಕ್ ಬಂದ್ಬಿಟ್ಟು ನಮಗೆ ಟ್ರಿಪಲ್ ಕ್ಯಾಮ್ರಾದಿಂದ ಬರ್ತೈತೆ. ಫಸ್ಟ್ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಗೆ ಏನಂತಂದರೆ 64 ಮೆಗಾಪಿಕ್ಸೆಲಿಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಒಂದು 8 ಮೆಗಾಪಿಕ್ಸೆಲ್, ಒಂದು 2 ಮೆಗಾಪಿಕ್ಸೆಲು. ನಮಗೆ ಎರಡನೇ ಕ್ಯಾಮ್ರಾ ಇತ್ತಲ್ಲ ಅದರಲ್ಲಿ 2 ಕ್ಯಾಮ್ರಾಸ್ ಬರ್ತವೆ. ಅದರಲ್ಲಿ ಏನಂತಂದರೆ ಒಂಥರ ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು ಸಖತ್ತಾಗೈತೆ, ಒಂಥರ ಎಮೋಜಿ ಸ್ಟೈಲಲ್ಲಿ ಏನಂತಂದರೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ ಕ್ಯಾಮ್ರಾ, ನೀವು ನೋಡ್ಕೋಬೋದು ಇದರಲ್ಲಿ ಪಿಕ್ನಲ್ಲಿ ಸಖತ್ತಾಗಿದೆ ನಿಜವಾಗ್ಲೂ. ಹಾಗೆ ಬಂದ್ಬಿಟ್ಟು ಫ್ರೆಂಡ್ ನಮಗೆ 16 ಮೆಗಾಪಿಕ್ಸೆಲಿಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮ್ ಯೂಸ್ ಮಾಡಿದ್ರೆ, ಹಾಗೆ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಗುಡ್ಡು. ಇನ್ನು 5000 mAh ಬ್ಯಾಟ್ರಿಯಿಂದ 80 ವ್ಯಾಟ್ ಚಾರ್ಜರ್ಗೆ ಸಪೋರ್ಟ್ ಮಾಡುತ್ತೆ ಈ ಮೊಬೈಲು. ಸೂಪರ್ ಬ್ರದರ್. ಓಕೆ, 80 ವ್ಯಾಟ್ ಪರವಾಗಿಲ್ಲ, ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಿಗೆ ಥರ ಅಂಬಕ್ಕೆ ಕಾಯಬೇಕಿದೆ ನಿಜವಾಗ್ಲೂ. ಇದರಲ್ಲಿ ಸೈಡಿಗೆ ಬಂದ್ಬಿಟ್ಟು ಅಂದರೆ ನೀವು ವಾಲ್ಯೂಮ್ ಅಥವಾ ಪವರ್ ಬಟನ್ ಮೇಲೆ ಏನಿರುತ್ತೆ ನಮಗೆ ಅಲರ್ಟ್ ಸ್ಲೈಡರ್ ಇದ್ದೇ ಇರುತ್ತೆ. ಫಸ್ಟಿಗೆ ಆವಾಗ ಮೊನ್ನೆ ಕೆಲವೊಂದು ರೀಸೆಂಟಾಗಿ ಮೊಬೈಲ್ಸ್ ಹೋದ್ವಲ್ಲ ಅದರಲ್ಲಿ ಕೊಟ್ಟಿಲ್ಲ ಅಲರ್ಟ್ ಸ್ಲೈಡರು, ಬಟ್ ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬರೋ ಮೊಬೈಲ್ಸಲ್ಲ ಅಲರ್ಟ್ ಸ್ಲೈಡರ್ ಅಂತಂದರೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಎಷ್ಟು ಪ್ರೈಸ್ಗೆ ಲಾಂಚ್ ಆಗುತ್ತೆ ಅಂಬತ್ತು ಕಾಯಬೇಕಿದೆ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಮಾರ್ಚ್ 6ನೇ ತಾರೀಕು ಏನಂತಂದರೆ ಚೈನಾದಲ್ಲಿ ಲಾಂಚ್ ಆಗ್ತಿದೆ. ನೋಡಬೇಕು ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಏನೋ. ಅಪ್ರಾಕ್ಸಿಮೇಟ್ಲಿ ನಾನು ನೆನ್ಸ್ಕೊಂಡು ಒಂದು 2 ತಿಂಗಳು ಲೇಟ್ ಆಗ್ಬೋದೇನೋ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋಕ್ಕೆ OnePlus Nord 3. ಸೊ ಇವಿಷ್ಟು ನಮಗೆ ಅಂತಂದ್ರೆ ಈ ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ ಬ್ರದರ್. ಸೊ ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಎಲನ್ ಮಸ್ಕ್ ಕಡೆಯಿಂದ. ಎಲನ್ ಮಸ್ಕ್ ಅವ್ರು ಏನಂತಂದರೆ ಇವಾಗ ದ ವರ್ಲ್ಡ್ ಟಾಪೆಸ್ಟ್ ರಿಚ್ ಮ್ಯಾನ್ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಅಪ್ಪ ನಿಜವಾಗ್ಲೂ ಗುರು ಏನು ಮನುಷ್ಯ ಗೊತ್ತಾ, 2022ರಲ್ಲಿ ಟ್ವಿಟರ್ನ ಪರ್ಚೇಸ್ ಮಾಡಿ ಏನಂತಂದರೆ ಭಾಳಷ್ಟು ಲಾಸ್ ಪಡ್ಕೊಂಬಿಟ್ಟ. ಟೆಸ್ಲಾ ಶೇರ್ಸ್ಗಳು ಭಾಳಷ್ಟು ಕಮ್ಮಿ ಆಗಿಬಿಟ್ಟು, ಟ್ವಿಟರ್ನಲ್ಲಿ ಸಹ ಭಾಳಷ್ಟು ನಷ್ಟನ ಅನುಭವಿಸಿದ ತಕ್ಷಣ ಮಿನಿಮಮ್ ಬಂದ್ಬಿಟ್ಟು ಈ ಅಪ್ಪ 2022ರಲ್ಲಿ $56 ಬಿಲಿಯನ್ ಅಂದರೆ ಹತ್ತತ್ರ ನಾನು ನೋಡಿಸಿದೆ ನಿಮಗೆ. ಇದನ್ನು ನೀವೇ ಹೇಳ್ಬೇಕು ನಮ್ಮ ಬಾಯಲ್ಲಿ. ಓಕೆನಾ, ಎಷ್ಟು ಲಕ್ಷ ಆಗುತ್ತೆ ಅಂತ ನನಗೆ ಎಣ್ಸಕ್ಕೆ ಬರಲಿಲ್ಲ, ಅದಕ್ಕೆ ನಿಮಗೆ ಪಿಕ್ಚರ್ ಮುಖಾಂತರ ನೋಡಿಸ್ತಿದ್ದೀನಿ. ಎಷ್ಟು ಲೆವೆಲ್ಗೆ ಲಾಸ್ ಮಾಡ್ಕೊಂಡಿದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಏನಂತಂದರೆ ಇವ್ರು ಈ ಬಿರುದು ಸಹ ಬಂದ್ಬಿಡ್ತು 2022ರಲ್ಲಿ. ಏನಂತ ದ ಮೋಸ್ಟ್ ಅಂದರೆ ಹೇಳ್ತಾರಲ್ಲ ಭಾಳಷ್ಟು ಅಮೌಂಟನ್ನು ಲಾಸ್ ಮಾಡಿಕೊಂಡ ವ್ಯಕ್ತಿ ಅಂತ ಸಹ ಗಿನ್ನಿಸ್ ಬುಕ್ನಲ್ಲಿ ಏನಂತ ದಾಖಲೆ ಮಾಡಿದ್ರಂತೆ ಅಪ್ಪನ. ನಿಜವಾಗ್ಲೂ ದೊಡ್ಡ ಲೆಕ್ಕ ಅಲ್ವಾ. ಇವಾಗ ಏನಂತ ಟೆಸ್ಲಾ ಶೇರ್ಸ್ಗಳು ಮಾತ್ರ ಭಾಳಷ್ಟು ಹೈ ಲೆವೆಲ್ಗೆ ಬೆಳೆದಿದ್ದಾವಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಒಳ್ಳೆ ಇದ್ದರೆ ಮೊಂಡಿತನ ಇದ್ದರೆ ಹಿಂಗಿರ್ಬೇಕು ಬ್ರದರ್. ಸುಮ್ಮನೆ ಕಾಟಾಚಾರಕ್ಕಲ್ಲ, ಅದೇನೇ ಆಗಲಿ ಲೈಫ್ನಲ್ಲಿ ಬಿಟ್ಕೊಂಡು ಹೋಗ್ಬಿಡ್ದು. ಆ ಲೈಫ್ ಆ ರೀತಿಯಲ್ಲಿ ನಾವೇನಂತಂದರೆ ಬೆಳೆಸ್ಕೋಬೇಕು. ಬಟ್ ಏನು ಮಾಡ್ತೀರಾ, ಕೆಲವೊಬ್ಬರು ಅದನ್ನು ಪಡ್ಕೊಂಬಂದಿರ್ತಾರೆ. ಸೊ ಇದಿಷ್ಟು ನಮಗೆ ಅಂತಂದರೆ ಎಲನ್ ಮಸ್ಕ್ ಕಡೆಯಿಂದ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ, ದೊಡ್ಡ ಲೆಕ್ಕಪ್ಪ. ಸೊ ಇದಿಷ್ಟು ನಮಗೆ ಏನಂತಂದರೆ ಈ ಎಲನ್ ಮಸ್ಕ್ ಅವ್ರ ಬಗ್ಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಏನಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸೋಕೆ. ಈ ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಟೆಕ್ ಮಾಡಿ ಅಲ್ಲ
ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ನಾವು.